ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಜಮೀನು ಮಂಜೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಎನ್ನುವಂತಹ ವಿಚಾರ ಅಶೋಕ್ ಗೌಡ ಪ್ರಸ್ತಾಪ ಮಾಡಿದ್ದಾರೆ. ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ ಕೂಡ. ಯಾವ ಮಾನದಂಡದಿಂದ ಸಿಎ ಅಲಾಟ್ ಮಾಡಿದ್ದೀರಾ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಕೆಐಡಿಬಿಯಲ್ಲಿ ಸೈಟ್ ಅಲಾಟ್ಗೆ ಹರಾಜು ಪ್ರಕ್ರಿಯೆ ಆಗಬೇಕು. ಆ ಪ್ರಕ್ರಿಯೆ ಇಲ್ಲಿ ನಡೆದಿಲ್ಲ. ಒಂದು ವೇಳೆ ಹರಾಜು ಇಲ್ಲದಿದ್ರೆ 1.5 ಪಟ್ಟು ಬೆಲೆ ನೀಡಬೇಕು. ಆದ್ರೆ ಇಲ್ಲಿ ಕಡಿಮೆ ಮೊತ್ತಕ್ಕೆ ಸೈಟ್ ಅಲಾಟ್ ಮಾಡಿದ್ದಾರೆ. ಹೇಗೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಖರ್ಗೆ ಟ್ರಸ್ಟ್ಗೆ ಲ್ಯಾಂಡ್ ಅಲಾಟ್ ಸ್ವೇಚ್ಛಾಚಾರ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕನ್ ಜೊತೆ ಅಶೋಕ್ ಗೌಡ್ರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಕರ್ನಾಟಕದಲ್ಲಿ ಏರೋಸ್ಪೇಸ್ ಸಿಟಿ ಏನಿದೆ ಅದರಲ್ಲಿ 5 ಏಕರ್ಸ್ CA ಸೈಟ್ನ ಅಲಾಟ್ ಮಾಡಿಕೊಡಲಾಗಿದೆ. ಇದರಲ್ಲಿ ಮುಖ್ಯವಾದಂಥ ಟ್ರಸ್ಟಿಗಳು ಯಾರ್ಯಾರು? ರಾಹುಲ್ ಎಂ ಖರ್ಗೆ ಅವರು, ಪ್ರಿಯಾಂಕಾ ಎಂ ಖರ್ಗೆ ಮತ್ತು ಖರ್ಗೆ ಅವರ ಧರ್ಮಪತ್ನಿಯೇ ಅವರು, ಜೊತೆಗೆ ಅವರ ಅಳಿಯ ರಾಧಾಕೃಷ್ಣ, ಜೊತೆಗೆ ಇನ್ನ 2 ಸದಸ್ಯರು ಸಹ ಇದ್ದಾರೆ. ಯಾವ ಮಾನದಂಡದ ಮೇಲೆ ಒಬ್ಬ ಕ್ಯಾಬಿನೆಟ್ ರ್ಯಾಂಕ್ನ ಸಚಿವರ ಇರತಕ್ಕಂತಹ ಟ್ರಸ್ಟ್ಗೆ, AICCಯ ಅಧ್ಯಕ್ಷರ ಧರ್ಮಪತ್ನಿಯವರು ಇರತಕ್ಕಂತಹ ಟ್ರಸ್ಟ್ಗೆ ಯಾವ ಮಾನದಂಡದ ಮೇಲೆ ಈ CAನ ಅಲಾಟ್ ಮಾಡಿಕೊಡಲಾಗಿದೆ? ನಮ್ಮ ಮೂಲಭೂತವಾದಂತಹ ಪ್ರಶ್ನೆ ಏನು ಅಂತಂದರೆ, KIDBನಲ್ಲಿ ನೀವು CA ಸೈಟ್ಗಳನ್ನ ಅಲಾಟ್ ಮಾಡಿಕೊಡ್ಬೇಕು ಅಂದರೆ ಒಂದು ಹರಾಜು ಪ್ರಕ್ರಿಯೆ ಮಾಡಬೇಕು. ಅದು ಫಸ್ಟ್ ಲಾ. ಸೆಕೆಂಡ್ ಲಾ, ಅಕಸ್ಮಾತ್ ಹರಾಜು ಪ್ರಕ್ರಿಯೆ ಇಲ್ಲದೇ ಇದ್ದರೆ ನೀವು 1.5 ಪಟ್ಟು ಅಂದರೆ ಈಗ ಏನು CAಗೆ ದರ ನಿಗದಿಪಡಿಸಿರ್ತಾರೆ ಅದಕ್ಕೆ 1.5 ಪಟ್ಟು ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ. ಈ 5 ಎಕರೆ ಜಾಗನ, ಅದು CA ಜಾಗನ ಯಾಕೆ ಬೇರೆ ದಲಿತರು ಯಾರೂ ಸಹ ಇರಲಿಲ್ವೇ? ನಮ್ಮ ಒಂದು ಇನ್ಫಾರ್ಮೇಷನ್ ಪ್ರಕಾರ ತತ್ಸುಮಾರು 300ರಿಂದ 500 ದಲಿತ ಟ್ರಸ್ಟ್ಗಳು ಏನಿದೆ ಅವು ಕಾಯ್ತಾ ಇವೆ ಲಿಸ್ಟಲ್ಲಿ. ನಮಗೂ ಸಹ CA ಜಾಗ ಕೊಡಿ, ನಮಗೂ ಸಹ KIDBನಲ್ಲಿ ಜಾಗ ಕೊಡಿ ಅಂತ ಹೇಳಿ. ಅವರಿಗೆಲ್ಲ ಬಿಟ್ಟು ನೀವು ಪ್ರಿಯಾಂಕಾ ಎಂ ಖರ್ಗೆ ಮತ್ತು ರಾಹುಲ್ ಎಂ ಖರ್ಗೆ ಅವರ ಯಾವ ಒಂದು ಟ್ರಸ್ಟ್ ಇದೆ, ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಡೆತನದ ಟ್ರಸ್ಟ್ ಏನಿದೆ, ಈ ಟ್ರಸ್ಟ್ಗೆ ನೀವು ಲ್ಯಾಂಡ್ ಅಲಾಟ್ ಮಾಡಿಕೊಟ್ಟಿದ್ದೀರಾ ಅಂತಂದರೆ ಇದರಲ್ಲಿ ನಮಗೆ ಭ್ರಷ್ಟಾಚಾರದ ವಾಸನೆ ಕಾಣಿಸ್ತಿಲ್ವೇ? ಅಥವಾ ಸ್ವೇಚ್ಛಾಚಾರ ಅಂದರೆ ನಾವು ನಮ್ಮ ನೆಪೋಟಿಸಮ್ ಅಂತ ಏನೊಂದು ಪದ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ, ಅದು ಕಾಣಿಸ್ತಾ ಇಲ್ವೇ? ಖಂಡಿತವಾಗ್ಲೂ ಖರ್ಗೆ ಮಲ್ಲಿಕಾರ್ಜುನ್ ಎಂ ಖರ್ಗೆ ಅವರು ಖಂಡಿತವಾಗ್ಲೂ ಇದರಲ್ಲಿ ಪ್ರಭಾವ ಬೀರಿದ್ದಾರೆ. ರಾಹುಲ್ ಗಾಂಧಿ ಅವರ ಒಂದು ಅಪ್ಪಟವಾದ ಕೈಗೊಂಬೆ ಆಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಅವರ ಪ್ರಭಾವದಿಂದನೇ, ಅಂದರೆ ನನಗೆ ಮುಖ್ಯಮಂತ್ರಿ ಸೀಟ್ ಸಿಗಲಿಲ್ಲ, ಅಟ್ಲೀಸ್ಟ್ ಇದಾದರೂ ಕೊಡಪ್ಪ ಅಂತ ಅಂದ್ಬಿಟ್ಟು ಏನಾದ್ರು ಕೇಳಿದಾರ ನಮಗೆ ಗೊತ್ತಿಲ್ಲ. ಅಥವಾ ಇನ್ನೇನು, ಫಸ್ಟ್ ಆಫ್ ಆಲ್ ಖರ್ಗೆ ಅವ್ರ ಮೇಲೆ ಕರಪ್ಷನ್ ಚಾರ್ಜಸ್ ಏನು ಕಡಿಮೆ ಏನಿಲ್ಲ, ಸಿಕ್ಕಾಬಟ್ಟೆ ಚಾರ್ಜಸ್ ಇದೆ. ಯಾರೋ ಹೇಳ್ತಾರೆ 50,000 ಕೋಟಿಗೆ ಬಾಳ್ತಾರೆ, ಇನ್ನೊಬ್ರು ಹೇಳ್ತಾರೆ 1,00,000 ಕೋಟಿಗೆ ಬಾಳ್ತಾರೆ ಅಂತ. ನಮಗೆ ಗೊತ್ತಿಲ್ಲ, ಅದು ನಮ್ದೆಲ್ಲ ಚಾರ್ಜಸ್ಸು, ಜನ ಮಾತಾಡ್ಕೊಳ್ತಕ್ಕಂಥದ್ದು. ಆದರೆ ಅವರು ಈ ಪ್ರಾಪರ್ಟಿ ಕರೆಗೆದು ಅಂತ ಹೇಳಿದ್ಬೇಕಾದ್ರೆ ನಾವು ಒಂದು ಅಂದಾಜು ಮಾಡ್ಕೊಂಡಂಗೆ ಎಷ್ಟೋ ಬರ್ತದೆ, ಅದೆಲ್ಲ ಬೇರೆ ವಿಚಾರ. ಆದರೆ ಖರ್ಗೆ ಅವರು ಒಂದು ಅನೇಕ ಸುದೀರ್ಘವಾದಂಥ ರಾಜಕಾರಣ ಮಾಡ್ಕೊಂಡಿದ್ದಾರೆ. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಆಡಿರುವ ಒಂದು ಮಾತು ಕಾಂಗ್ರೆಸ್ ಪಾಳಿಯದಲ್ಲೇ ಹಲ್ಚಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಕಾರಣ ಇಷ್ಟೇ, ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಕೊಟ್ಟಿದ್ದೇ ನಮ್ಮ ಪಕ್ಷದ ಒಳಗೆ ಇದ್ದವರು ಅನ್ನುವಂತ ಸಿಎಂ ಆಡಿರುವಂತ ಒಂದು ಮಾತು ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕಿದೆ. ಪಕ್ಷದೊಳಗಡೆ ಇಟ್ಕೊಂಡು ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯರನ್ನ ಇಳಿಸೋದಕ್ಕೆ ಹಾಗಾದ್ರೆ ಪ್ಲಾನ್ ಆಗಿತ್ತಾ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ ಪಕ್ಷದ ಒಳಗಿನ ಹಿತಶತ್ರು ಯಾರು? ಸಿಎಂ ಸಿದ್ದರಾಮಯ್ಯನವರಿಗೆ ಇದು ಪ್ರಶ್ನೆ ಆಗ್ತಾ ಇದೆ. ಸಿಎಂ ಮಾತಾಡಿದ್ದಾರೆ ಒಂದು ವೇದಿಕೆಯಲ್ಲಿ, ಆ ವೇದಿಕೆಯಲ್ಲಿ ಇದು ಪ್ರಸ್ತಾಪ ಆಗಿದೆ. ಅವ್ರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ಅಧಿಕಾರದಿಂದ ಕೆಳಗೆ ಇಳಿಸಬೇಕು. ಅದು ಸಾಧ್ಯ ಇಲ್ಲ. ನಾನು ಯಾವ ತಪ್ಪು ಮಾಡುವುದಿಲ್ಲ. ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ, ಯಾರು ಕೂಡ ನನ್ನನ್ನು ಬಿಟ್ಟಕ್ಕಾಗಲ್ಲ. ಯಾಕಂದ್ರೆ ಒಬ್ಬ ಇನ್ನೂರ ಮುಖ್ಯಮಂತ್ರಿ ಆಗಿದ್ದಾನೆ ಅಂತೇಳಿ ತಡ್ಕೊಳಕ್ಕಾಯ್ತಾರೆ. ಅವ್ರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ಅಧಿಕಾರದಿಂದ ಕೆಳಗೆ ಇಳಿಸಬೇಕು. ಅದು ಸಾಧ್ಯ ಇಲ್ಲ. ನಾನು ಯಾವ ತಪ್ಪು ಮಾಡುವುದಿಲ್ಲ. ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ, ಯಾರು ಕೂಡ ನನ್ನನ್ನು ಬಿಟ್ಟಕ್ಕಾಗಲ್ಲ. ಯಾಕಂದ್ರೆ
ಒಬ್ಬ ಇನ್ನೂರ ಮುಖ್ಯಮಂತ್ರಿ ಆಗಿದ್ದಾನೆ ಅಂತೇಳಿ ತಡ್ಕೊಳಕ್ಕಾಯ್ತಾರೆ. ಅವ್ರು ಹೇಗಾದ್ರೂ ಮಾಡಿ. ನೋಡಿ, ಇದು ಸಿಎಂ ಸಿದ್ದರಾಮಯ್ಯನವರು ಆಡಿರುವ ಮಾತು. ಪಕ್ಷದಲ್ಲಿ ಇದ್ದವರೇ ಹೇಗಾದ್ರೂ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಅದು ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಪಕ್ಷದೊಳಗಡೆ ಯಾರೋ ಶಾಸಕರು ಸಚಿವರು ಈ ಮಾತನ್ನಾಡಿದ್ರೆ ಇಷ್ಟು ತೂಕ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರೇ ಆಡಿರೋದ್ರಿಂದ ಸಹಜವಾಗಿ ಒಂದಷ್ಟು ಚರ್ಚೆಗಳು. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಇಳಿಸುವಂತಹ ಹಿತಶತ್ರು ಯಾರು ಪಕ್ಷದೊಳಗಡೆ? ಈ ಪ್ರಶ್ನೆ ಇದೆ. ಸಾಧ್ಯ ಇಲ್ಲ. ಅವ್ರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು. ಅದು ಸಾಧ್ಯ ಇಲ್ಲ. ಕೇಂದ್ರ ಕಾರಾಗೃಹದಲ್ಲಿ ಆಗಿರ್ತಕ್ಕಂತಹ ಕೆಲವು ಅಕ್ರಮಗಳ ಬಗ್ಗೆ 3 ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದ್ದಾವೆ. ಅವುಗಳ ತನಿಖೆಯನ್ನು ಈಗ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ. ಒಂದು ಪ್ರಕರಣದ ತನಿಖೆಯನ್ನು ACP ಮಟ್ಟದ ಅಧಿಕಾರಿಗಳಿಗೆ ಕೊಡಲಾಗಿದೆ. ಉಳಿದ 2 ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ಗಳಿಗೆ ಕೊಡಲಾಗಿದೆ. ಈ ಕಾರಾಗೃಹದ ವಿಷಯಗಳು ಬಂದಾಗ ಅಲ್ಲಿ ತನಿಖೆ ಮಾಡಲಿಕ್ಕೆ ನ್ಯಾಯಾಲಯದ ಅನುಮತಿ ಕೂಡ ಬೇಕಾಗ್ತದೆ. ಆ ಅನುಮತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಮತ್ತು ಮುಂದಿನ ತನಿಖೆಯನ್ನು ಕೂಲಂಕಷವಾಗಿ ಮಾಡಲಾಗ್ತದೆ. ಸರ್, ಇದು ಏನಾದರೂ ಅಲ್ಲಿ ಲೋಕಲ್ ಅವರಿಗೆ ಇನ್ವೆಸ್ಟಿಗೇಷನ್ ಕೇಳಿದ್ದೀರಾ ಅಥವಾ ಸಪ್ರೇಟ್ ಹೌದು, ಒಬ್ಬ ACP ಅವರು ಮತ್ತು 2 ಜನ ಇನ್ಸ್ಪೆಕ್ಟರ್ಗಳು ಈ 3 ಪ್ರಕರಣಗಳ ತನಿಖೆಗಳನ್ನು ಮಾಡ್ತಾರೆ. ಸರ್, ಏನು ಕಾಯ್ದೆ ಏನು ಯಾವುದು ಈಗ ಪ್ರಿಸನ್ ಆ್ಯಕ್ಟು ಮತ್ತು ಇತರ ಸೆಕ್ಷನ್ಗಳನ್ನು ಹಾಕ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಕೆಲಸ ಪಡೆಯೋ ಅವಶ್ಯಕತೆ ಇದೆಯಾ ಸರ್? ತನಿಖೆಯ ಭಾಗವಾಗಿ ಏನೇನು ಮಾಡಬೇಕಾಗುತ್ತೋ ಅದನ್ನೆಲ್ಲ ಮಾಡ್ತೇವೆ. ಯಾವ ರೀತಿ ಮಾಡ್ತೇವೆ ಅನ್ನೋದನ್ನು ಈಗ ಹೇಳಲಿಕ್ಕಾಗೋದಿಲ್ಲ. ಬಟ್ ತನಿಖೆಯ ಭಾಗವಾಗಿ ಏನೇನು ಮಾಡಬೇಕಾಗುತ್ತೆ, ಯಾಕೆಂದರೆ ತನಿಖೆ ಅಂಶಗಳು ಈಗಲೇ ನಮಗೆ ಗೊತ್ತಾಗೋದಿಲ್ಲ. ಅದರ ಆಧಾರದ ಮೇಲೆ ಮುಂದಿನ ಒಂದು ವಿಷಯಗಳನ್ನು ಕೈಗೆತ್ತಿಕೊಳ್ಳಲ್ಲ. ಸರ್, ಇನ್ನೊಂದು, ನೀವು ಪ್ರಿಸನ್ ರೈಡ್ CCB ಅವ್ರು ಮಾಡೋಕ್ಕೆ ಹೋದಾಗ ಅಲ್ಲಿದ್ದು ಸರಿಯಾಗಿ ಕೋಆಪ್ರೇಟ್ ಮಾಡಿರಲಿಲ್ಲ ಮತ್ತು ಬೇರೆ ವಿಚಾರಗಳ ಬಗ್ಗೆ ಒಂದು ರಿಪೋರ್ಟು ತಮಗೆ ಕೊಡ್ತಿದ್ದಾರೆ ಅಂತ ಕೇಳ್ಬೋದು ಸರ್. ರಿಪೋರ್ಟ್ ಬಂತಾ ಸರ್? ಏನಾಗಿದೆ ಸರ್? ಅದು ನಾವು ಶನಿವಾರ ದಿವಸ, ಅಂದರೆ ಕಳೆದ ಶನಿವಾರ ದಿವಸ ಬೆಳಗ್ಗೆ ನಮ್ಮ CCB ಅವರ ಒಂದು ದೊಡ್ಡ ತಂಡ ಕಾರಾಗೃಹದ ಎಲ್ಲ ಬ್ಯಾರಕ್ಗಳನ್ನು ಚೆಕ್ ಮಾಡಲಿಕ್ಕೆ ಹೋಗಿದ್ವಿ. ಅದು ಮುಖ್ಯವಾಗಿ ಅಲ್ಲಿ ಕೆಲವೊಂದು ಈ ರೀತಿಯ ಜೈಲಿನಲ್ಲೇ ಇಟ್ಕೊಂಡಿರ್ತಕ್ಕಂಥ ಕೆಲವು ರೌಡಿ ವ್ಯಕ್ತಿಗಳು ಕೆಲವೊಂದು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅಂತಕ್ಕಂತಹ ಮಾಹಿತಿ ಮೇರೆಗೆ ಈ ಒಂದು ದಾಳಿಯನ್ನು ಕೈಗೊಳ್ಳಲಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಇನ್ಕ್ರಿಮಿನೇಟಿಂಗ್ ಯಾವುದು ನಮಗೆ ಸಿಕ್ಕಿರಲಿಲ್ಲ. ಈಗ ಕೆಲವೊಂದು ಅಂಶಗಳ ಪ್ರಕಾರ ಅಲ್ಲಿ ನಾವು ಹೋಗೋದಕ್ಕೆ ಪೂರ್ವದಲ್ಲಿಯೇ ಸ್ವಲ್ಪ ಮಟ್ಟಿಗೆ ಅಲ್ಲಿ ಅವುಗಳನ್ನೆಲ್ಲ ಬೇರೆ ಕಡೆ ಸಾಗಿರ್ತಕ್ಕಂಥ